and you can hear the engine note. 1,35,000 kilometers ಆಗಿದೆ and still it is completely refined and smooth. ಇದರಲ್ಲಿ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ಜೊತೆಗೆ 7 ಸ್ಪೀಡ್ DSG ಗೇರ್ ಬಾಕ್ಸ್ ಕೂಡ ಬರ್ತಾ ಇತ್ತು. ಸೊ rather than 7 speed, of course, a man loves a manual always with a diesel engine that is excellent in combo. That too, a Volkswagen is a Volkswagen. ಇನ್ನೊಂದು ಕ್ರೇಜಿ ಫೀಚರ್ ಏನು ಅಂದರೆ ಇದರಲ್ಲಿ ನಿಮಗೆ ಲೈಟ್ ಸಿಗುತ್ತೆ, ವಿಚ್ ಇಸ್ ಕ್ರೇಜಿ. ಇಟ್ ಟರ್ನ್ಸ್ ಆನ್ ವಿತ್ ದಿ ಆ್ಯನಿಮೇಷನ್. ಎರಡು ಕಡೆನೂ ಸಿಗುತ್ತೆ. ದಿ ಸ್ಮಾಲ್ ಬಿಟ್ಸ್ ಆ್ಯಡ್ಸ್ ಅಪ್ ಟು ದಿ ಪ್ರೀಮಿಯಮ್ನೆಸ್ ಆಫ್ ದ ವೆಹಿಕಲ್ ಆ್ಯಂಡ್ ದ ನೀಡಲ್ ಸ್ವೈಪ್. ಸೊ ಈ ನೀಡಲ್ ಸ್ವೈಪು ನಾವು ಮಾಡಿಸಿರೋದು. ಸೊ ದಿಸ್ ಆ್ಯಂಡ್ ಆಲ್ ಮೇಕ್ಸ್ ಕಾರ್ ಫೀಲ್ ಬಿಟ್ ಮೋರ್ ಸ್ಪೋರ್ಟ್ ಹಿಯರ್. ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಸೊ ಇವತ್ತು ನೀವೊಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಡಿಫ್ರೆಂಟ್ ಆಗಿ ಒಂದು ಸೆಟಪ್ನ ನೋಡ್ತಾ ಇದ್ದೀರಾ. ಎಸ್, ಟುಡೇ ಐ ಹ್ಯಾವ್ ದ DJI ಆಕ್ಷನ್ ಕ್ಯಾಮ್ 4 ವಿತ್ ಮೀ, ಹೆಡ್ ಮೌಂಟೆಡ್ ಸೆಟಪ್ ಜೊತೆಗೆ ನಮ್ಮ ವೆಂಟೋದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಅ ವಿಡಿಯೋ. ಹೋಪ್ಫುಲಿ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಆಸ್ ಯು ಆರ್ ಡ್ರೈವಿಂಗ್ ಇಟ್. ಸೊ ನೀವು ಡ್ರೈವ್ ಮಾಡ್ತಿದ್ದೀರಾ ಅನ್ನೋ ಫೀಲ್ ತಗೊಂಡು ಈ ವ್ಲಾಗ್ನ ಕಂಪ್ಲೀಟ್ ಆಗಿ ಎಂಡ್ ತನಕ ನೋಡಿ. ಸೊ ಈ ವ್ಲಾಗಲ್ಲಿ ನಿಮಗೆ ನಮ್ಮ ವೆಂಟೋ 1.5 TDI ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಸೊ ಪ್ರೀವಿಯಸ್ಲಿ 1 year ಬ್ಯಾಕ್ ನಾನು ಈ ಕಾರ್ನ ರಿವ್ಯೂ ಮಾಡಿದ್ದೆ. ಒಂದಷ್ಟು ಕಮೆಂಟ್ಸ್ಗಳು ಬಂದಿತ್ತು ಆ್ಯಂಡ್ ಒಂದೊಳ್ಳೆ ರೆಸ್ಪಾನ್ಸ್ ಇತ್ತು. ಆದ ಕಾರಣ ಮತ್ತೆ ಮಾಡ್ತಾ ಇದ್ದೀನಿ. ಆ್ಯಂಡ್ 1 lakh kilometer ಸರ್ವಿಸ್ ಕೂಡ ನಾವು ಮಾಡಿಸಿದ್ದೀವಿ. ದ ಮೇಜರ್ ಸರ್ವಿಸ್ ಒಂದು ಕಾರಿಗೆ ಏನೇನು ಬೇಕು ಎಲ್ಲನೂ. ಸೊ ಎಲ್ಲಿ ಮಾಡಿಸ್ತೆ, ಹೆಂಗೆ ಮಾಡಿಸ್ತೆ ಅನ್ನೋದು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಕಾರ್ನ ಇಸ್ ಇಟ್ ಸ್ಟಿಲ್ ವರ್ತ್ ಪೀಪಲ್ 1.5 TDIಗೆ ದೇ ಅರ್ಜ್ ಟು ಬೈ ಇಟ್. 1.5 ನನಗೆ ಬೇಕು ಅಂತ ತಗೊಳ್ಳೋರಿಗೆ ಇಸ್ ಇಟ್ ಸ್ಟಿಲ್ ವರ್ತ್, ಈ ಡೇಟಲ್ಲಿ ಇಸ್ ಇಟ್ ಸ್ಟಿಲ್ ವರ್ತ್ ಅನ್ನೋದನ್ನ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಸ್ಟೇ ಕನೆಕ್ಟೆಡ್ ಥ್ರೂ ಔಟ್ ದ ವಿಡಿಯೋ. ಐ ವಿಲ್ ಹೆಲ್ಪ್ ಯು ಗೈಸ್ ಫಿಗರ್ ಇಟ್ ಔಟ್ ಎವ್ರಿಥಿಂಗ್. ಸೊ ಫಸ್ಟಿಗೆ ಬರೋದಾದ್ರೆ ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು. ಕೆಲವು ಜನಕ್ಕೆ ಇದು ಔಟ್ಡೇಟೆಡ್ ಅನ್ಸ್ಬೋದು, ಬಟ್ ಇಟ್ ಸ್ಟಿಲ್ ಎಕ್ಸಿಟ್ಸ್, ಇಟ್ ಸ್ಟಿಲ್ ಅಲೈವ್. ಇನ್ನೂ ಒಂದು ಜೀವ ಇರುವಂಥ ಇಂಟೀರಿಯರ್ ಇದು. ಪ್ಯೂರ್ ಮ್ಯಾಡ್. ಒಂದು ಏನು ಡ್ರೈವರ್ ಫೋಕಸ್ಡ್ ಆಗಿ ಏನೇನು ಬೇಕು ಪ್ರತಿ ಒಂದು ಫೀಚರ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಜೊತೆಗೆ ಆಟೋ ಡಿಮಿಂಗ್ IRVM ಸಿಗುತ್ತೆ, ರೇನ್ ಸೆನ್ಸಿಂಗ್ ವೈಪರ್ ಸಿಗುತ್ತೆ, ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ORVM ಸಿಗುತ್ತೆ, ಒಂದು ಡಿ ಕಟ್ ಸ್ಟೇರಿಂಗ್ ವೀಲ್ ಸಿಗುತ್ತೆ. RCD 340 ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹೌ ಪ್ರಾಕ್ಟಿಕಲ್ ಆ್ಯಂಡ್ ಹೌ ಗುಡ್ ಪ್ರೀಮಿಯಮ್ ದಿಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಇರ್ಬೋದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ಸ್ ಆಗಿರ್ಬೋದು. ಪ್ರತಿ ಒಂದು ನಮಗೆ ಏನು ಬೇಕು, ನಮ್ಮನ್ನು ನೀಡ್ಸ್, ನಮ್ಮ ಸ್ಯಾಟಿಸ್ಫೈ ಮಾಡೋ ಅಷ್ಟು ಪ್ರತಿ ಒಂದು ಇದೆ. ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಪ್ರತಿ ಒಂದು ಈ ಒಂದು ಕಾರಲ್ಲಿ ಇದೆ. ವೈಸ್ ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ಅಪ್ ಟು ದಿ ಡೇಟ್. ಇಟ್ ಡಸಂಟ್ ಫೀಲ್ ಔಟ್ಡೇಟೆಡ್. As you can see, this will be the design language of this car. Still elegant, still beautiful. ಇದರ ಒಂದು ನಿಮಗೆ ಇಂಜಿನ್ ಬೇ ತೋರಿಸ್ಕೊಡೋದಾದ್ರೆ ಇದರಲ್ಲಿ ನಿಮಗೆ 1.5 TDI ಡೀಸೆಲ್ ಇಂಜಿನ್ ಸಿಗುತ್ತೆ, 108 PS ಆಫ್ ಪವರ್ ಆ್ಯಂಡ್ 250 Nm ಆಫ್ ಟಾರ್ಕ್ ಸಿಗುತ್ತೆ. ಸಚ್ ಅ ಬ್ಲೆಸ್ಡ್ ಇಂಜಿನ್ ಅಂತ ಅನ್ಬೋದು. ಸೂಪರ್ಬ್ಲಿ ಪವರ್ಡ್, ಹೈಲಿ ಟಾರ್ಕ್ ಇಂಜಿನ್ ಅಂತ ಇದು ಹೇಳ್ಬೋದು. ಸೊ ಡಿಸೈನ್ ಲ್ಯಾಂಗ್ವೇಜ್ ಹೇಳೋದಾದರೆ ಸ್ಟಿಲ್ ಕ್ಯಾರಿ ಫಾರ್ವರ್ಡ್ ಮಾಡೋದಾದರೆ ಇಲ್ಲಿ ಇವತ್ತಿನವರೆಗೂ ಔಟ್ಡೇಟೆಡ್ ಅಂತ ಯಾವುದೇ ಆ್ಯಂಗಲಿಂದನೂ ಕಾಣಿಸಲ್ಲ. ಸ್ಟಿಲ್ ದಟ್ ಎಲಿಗೆನ್ಸ್, ದಟ್ ಸ್ಪೋರ್ಟ್ ಇಯರ್ ಇನ್ನೂ ಹಾಗೆ ಇದೆ. ಆ್ಯಂಡ್ ದೀಸ್ ಆರ್ ದಿ ಸ್ಪೆಷಲ್ ಆನ್ ದಿಸ್ ವೆಹಿಕಲ್. ತುಂಬ ಕಡಿಮೆ ವೆಹಿಕಲ್ಸಲ್ಲಿ ನಿಮಗೆ ಈ ಥರ ಅಲಾಯ್ ವೀಲ್ಸ್ ಸಿಗೋದು. ಸೊ ಇದರಲ್ಲಿ ನಿಮಗೆ 185/65R 15 inches ಅಲಾಯ್ ವೀಲ್ಸ್ ಸಿಗುತ್ತೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ತುಂಬ ರೇರ್, ತುಂಬ ಕಡಿಮೆ ವೆಹಿಕಲ್ಗಳಲ್ಲಿ ಈ ಥರ ನಿಮಗೆ ಸಿಗೋವಂಥದ್ದು. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಶೇಡ್, ಈ ರೆಡ್ ಶೇಡ್ ನಿಮ್ಗೆ ಯಾರಿಗಾರೋ ಸಿಕ್ಕಿದ್ರೆ ಡ್ಯಾಮ್ ಬಿ ಲಕ್ಕಿ ಆ್ಯಂಡ್ ಡು ನಾಟ್ ಮಿಸ್ ದಟ್ ಆಪರ್ಚುನಿಟಿ ಟು ಬೈ ದಿಸ್ ಶೇಡ್ ಒನ್. ದಿಸ್ ಇಸ್ ಅ ಸೂಪರ್ಬ್, ಎಕ್ಸ್ಟ್ರೀಮ್ಲಿ ಕೂಲ್ ಕಲರ್ ಅಂತ ಹೇಳ್ಬೋದು. ಸೊ ಟು ಟಾಕ್ ಅಬೌಟ್ ದಿ ಪರ್ಫಾರ್ಮೆನ್ಸ್, ಇದರಲ್ಲಿ ನಿಮಗೆ 1.5 TDI ಡೀಸೆಲ್ ಇಂಜಿನ್ ಸಿಗುತ್ತೆ. ಇದರಲ್ಲಿ ನಿಮಗೆ 108 PS ಆಫ್ ಪವರ್ ಜೊತೆಗೆ 250 Nm ಆಫ್ ಟಾರ್ಕ್ ಸಿಗುತ್ತೆ. ಕ್ರೇಜಿ ಟಾರ್ಕಿ ಡೀಸೆಲ್ ಇಂಜಿನ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಫನ್ ಟು ಡ್ರೈವ್ ವೆಹಿಕಲ್. ಸೊ ಸ್ಟೇರಿಂಗ್ ಫೀಡ್ಬ್ಯಾಕ್ ಬಗ್ಗೆ ಹೇಳೋದಾದರೆ ಮ್ಯಾಡ್ ಅಂತ ಅನ್ಬೋದು. ಈಸಿಯಾಗಿ ನೀವು ಎಂಥ ಸ್ಪೀಡಲ್ಲಿದ್ರೂ ಈಸಿಲಿ ಯು ಕ್ಯಾನ್ have that guts to turn it around. You can peasily take a overtake without any second thought. ಆ ಕಾನ್ಫಿಡೆನ್ಸ್ ಈ ಒಂದು ಕಾರಲ್ಲಿ ನಿಮಗೆ ಸಿಗುವಂಥದ್ದು. So I said it's a very driving focused car anta. So let's give it a pull now.
ಹೇಗೆ ಫೀಲ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ದಿಸ್ ರೆವ್ಸ್ ಅಪ್ ಟು 2500 RPM, ಲಾಂಚಿಂಗ್ at 2500 RPM. ಲೆಟ್ಸ್ ಗೋ. This is what I was telling you, the 108 PS of power and the 250 Nm of torque kicks in as much as possible. ನಿಮಗೆ ಪ್ರತಿ ಒಂದು ಗೇರ್ ಶಿಫ್ಟ್ ಅಲ್ಲೂ ಯು ಕ್ಯಾನ್ ಫೀಲ್ ದಟ್ ಟಾರ್ಕ್ ಅಂಡ್ ಯು ಕ್ಯಾನ್ ಫೀಲ್ ದಟ್ ಗ್ರಜ್ ಆಫ್ ದ ಇಂಜಿನ್ ಹ್ಯಾವಿಂಗ್ ಟು ಪುಲ್ ಮೋರ್. ಸೊ ಈ ಕಾರು 0 to 100 ನಿಮಗೆ ಆಲ್ಮೋಸ್ಟ್ ಒಂದು 11.3 ಸೆಕೆಂಡ್ಸಲ್ಲಿ 0 to 100 ರೀಚ್ ಆಗುತ್ತೆ. ಬಟ್ ಟ್ಯೂನಿಂಗ್ ಇಟ್, ಜಸ್ಟ್ ಮೇಕಿಂಗ್ ಇಟ್ ಸ್ಟೇಜ್ 1 ಟ್ಯೂನ್ಡ್, ಇಸ್ ಯು ಟ್ಯೂನ್ ಮಾಡಿಸಿದ್ರೆ ಯು ಕ್ಯಾನ್ ಬ್ರಿಂಗ್ ಇಟ್ ಲೆಸರ್ ದ್ಯಾನ್ 10 seconds ಅಂತ ಹೇಳ್ಬೋದು. ಸೊ ಟ್ಯೂನರ್ ಫ್ರೆಂಡ್ಲಿ ಕಾರ್, ಸೂಪರ್ಬ್ಲಿ ಅಮೇಝಿಂಗ್ ಇಂಜಿನ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಗೇರ್ ರೇಷಿಯೋ ಶಾರ್ಟ್ ಸಿಗುತ್ತೆ. ನಮ್ಮ ಒಂದು ರ್ಯಾಪಿಡ್ ಅಲ್ಲಿ ಗೇರ್ ರೇಷಿಯೋ ಲಾಂಗ್ ಆಗಿದೆ. ಸೊ ಆ ಒಂದು ಫೀಲ್ ಆ 1.5 TDIಗೂ 1.6 TDIಗೂ ಇಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ 1.5 TDI 1.6 TDIಗೆ ನಿಮಗೆ ಡಿಫ್ರೆನ್ಸ್ ನೀವು ನೋಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಐ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆಫ್ ದ್ಯಾಟ್ ಕಂಪೇರಿಂಗ್ ಬೋತ್ 1.5 TDI ಆ್ಯಂಡ್ ದಿ 1.6 TDI. 650ಗೆ ನನ್ನ ವ್ಲಾಗ್ ಆಲ್ರೆಡಿ ಲೈವ್ ಆಗಿರುತ್ತೆ. ಸೊ ಪ್ಲೀಸ್ ಚೆಕ್ ಇಟ್ ಔಟ್. ನನ್ನ ಪ್ರತಿಯೊಂದು ವ್ಲಾಗು 6:50 PM ಎವ್ರಿ ಒನ್ ಡೇ ಬಿಟ್ಟು ಬರುತ್ತೆ. ಸೊ ಮೇಕ್ ಶೋರ್ ಯು ಗೈಸ್ ವಾಚ್ ಇಟ್ ಔಟ್ ಆ್ಯಂಡ್ ಸಪೋರ್ಟ್ ಮೀ ಗೈಸ್. ಇನ್ನೊಂದಷ್ಟು ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಬ್ಯಾಕ್. ಅದರ್ ಥಿಂಗ್ ಐ ಲವ್ ಅಬೌಟ್ ದಿಸ್ ಇಂಟೀರಿಯರ್. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ದ ಲೈಟ್ಸ್ ಲುಕ್ ಸೂಪರ್ಬ್ ಕ್ಲಾಸಿ. ಇದಕ್ಕೆ ಜಸ್ಟ್ ಒಂದು ಸ್ಮಾಲ್ ಟಚ್ ಏಂಬಿಯಂಟ್ ಲೈಟ್ಸ್ನ ಹಾಕ್ಸ್ಬಿಟ್ರೆ ಸೂಪರ್ಬ್ ಆಗಿರುತ್ತೆ ಇಂಟೀರಿಯರ್. ಯು ಗೆಟ್ ಗ್ರೇಟ್ ಫೀಲಿಂಗ್ ಇಫ್ ಯು ಹ್ಯಾವ್ ದಿಸ್ ಬ್ಯಾಕ್ ಲೈಟ್ಸ್ ಆನ್ ದ ಸ್ವಿಚಸ್ ಆಗಿರ್ಬೋದು, ಆರ್ ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆರ್ ದ ಇನ್ಫೋಟೈನ್ಮೆಂಟ್ ಸಿಸ್ಟಮ್. It gives you different premium feel. This Volkswagen Group cars have stunning backlight system. 1,25,000 ಕಿಲೋಮೀಟರ್ಸ್ಗೆ ಮಾಡಿಸ್ಬೇಕಿರೋ ಸರ್ವಿಸ್ ಅಂದರೆ ಒಂದು ಟೈಮಿಂಗ್ ಬೆಲ್ಟ್ ಕಂಪ್ಲೀಟ್ ಕಿಟ್ ಚೇಂಜ್ ಆಗುತ್ತೆ, ಆಯಿಲ್ ಸರ್ವಿಸ್ ಆಗುತ್ತೆ, ಒಂದಷ್ಟು ಸಸ್ಪೆನ್ಷನ್ ಲಿಟಲ್ ಬಿಟ್ ವೋನ್ ಔಟ್ ಆಗಿತ್ತು, ದಟ್ ಲೋವರ್ ಆರ್ಮ್ ಬುಷರ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಅದು ಅದಷ್ಟು ರೆಡಿ ಮಾಡಿಸಿದ್ವಿ ಆ್ಯಂಡ್ ಟೈಮಿಂಗ್ ಕಿಟ್. ಬಟ್ ದ ಥಿಂಗ್ ಇಸ್ ಈ ಸಲ ನಾವು ಯಾವುದೇ ಥರ ಆಥರೈಸ್ಡ್ ಸರ್ವಿಸ್ ಸೆಂಟರಲ್ಲಿ ಮಾಡಿಸಿಲ್ಲ, ಅಂದರೆ Volkswagen ಸರ್ವಿಸ್ ಸೆಂಟರಲ್ಲಿ ನಾವು ಮಾಡಿಸಿಲ್ಲ. ಈ ಸತಿ ನಾವು ಒಂದು ಥರ್ಡ್ ಪಾರ್ಟಿ ಔಟ್ಸೈಡ್ ಸರ್ವಿಸ್ ಸೆಂಟರಲ್ಲಿ ಮಾಡಿಸಿದ್ದು, ಜಸ್ಟ್ ಬಿಕಾಸ್ ವಿ ವಾಂಟೆಡ್ ಟು ಟ್ರೈ. ನಾವು ಶೋರೂಮಿಗೆ ಹೋದರೆ ಸಿಕ್ಕಾಪಟ್ಟೆ ಹಾಕ್ತಾರೆ ಅಂತ ನಮಗೆ ಗೊತ್ತು. ನಮ್ಮ ಸ್ಕೋಡಾ ನಾವು ಸರ್ವಿಸ್ ಸೆಂಟರಲ್ಲೇ ಮಾಡಿಸಿದ್ದು, ಬಟ್ ಇದು ನಮಗೆ ಗೊತ್ತಿರೋ ಗ್ಯಾರೇಜ್ ಆ್ಯಂಡ್ ನಮಗೆ ಗೊತ್ತಿರೋದ್ರಿಂದ ವಿ ವಾಂಟೆಡ್ ಟು ಗಿವ್ ಆ್ಯನ್ ಅಟೆಂಪ್ಟ್. ಹೇಗಾಗುತ್ತೆ, ಹೇಗೆ ಮಾಡ್ತಾರೆ ಅಂತ ಚೆಕ್. ಅದಕ್ಕೆ ನಾನು ಅವಾಗ ಯಾವುದೇ ಥರ ವೀಡಿಯೋ ಮಾಡಲಿಲ್ಲ, ಯಾಕೆ ಅಂದರೆ ಅದು ಸರ್ವಿಸ್ ಆದ ನಂತರ ಏನಾರೋ ಪ್ರಾಬ್ಲಮ್ ಕೊಡುತ್ತಾ, ಏನಾರೋ ಆಗುತ್ತಾ ಅಂತ ನಾನು ಚೆಕ್ ಮಾಡಬೇಕಿತ್ತು. ಅದಕ್ಕೆ ಇಷ್ಟು ಕಿಲೋಮೀಟರ್ ಓಡಿಸಿ ನಾನು ಒಂದು ರಿವ್ಯೂನ ಮಾಡ್ತಾ ಇದ್ದೀನಿ. ಆಬ್ಸಲ್ಯೂಟ್ಲಿ ಝೀರೋ ಪ್ರಾಬ್ಲಮ್. ದ ಕಾರ್ ಇಸ್ ರನ್ನಿಂಗ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇಲ್ಲಿಂದ ಕನ್ಯಾಕುಮಾರಿವರೆಗೂ ರೀಚ್ ಆಗಿ ಕನ್ಯಾಕುಮಾರಿಯಿಂದ ವಾಪಸ್ ಬಂದಿದೆ ಆಫ್ಟರ್ ದಟ್ ಸರ್ವಿಸ್. ಸೊ ಆಬ್ಸಲ್ಯೂಟ್ಲಿ ಝೀರೋ ಪ್ರಾಬ್ಲಮ್ಸ್. ಸೊ ನಿಮಗೆ ಗೊತ್ತಿರೋ ಕಡೆ ಆಗಿದ್ರೆ, ನಿಮಗೆ ಗೊತ್ತಿದ್ರೆ, ಇಫ್ ಯು ಆರ್ ನಾಲೆಡ್ಜಬಲ್, ಇಫ್ ಯು ಹ್ಯಾವ್ ನಾಲೆಡ್ಜ್ ಅಬೌಟ್ ದೀಸ್ ಕಾರ್ಸ್, ಇಫ್ ಯು ಹ್ಯಾವ್ ನಾಲೆಡ್ಜ್ ಅಬೌಟ್ ದೋಸ್ ಸರ್ವಿಸ್ ಥಿಂಗ್ಸ್, ಡೆಫಿನೆಟ್ಲಿ ನೀವು ಒಂದು ಔಟ್ಸೈಡ್ ಮಾಡಿಸ್ಕೋಬೋದು. ಸೊ ದ ಥಿಂಗ್ ಈಸ್ ದ ಕಾಸ್ಟ್. ನಾವು ಆಚೆ ಕಡೆ ಮಾಡಿಸಿದ್ರೆ ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ಗೆಟಿಂಗ್ ದಿಸ್ ಅ ಸರ್ವಿಸ್, ದ ಮೇಜರ್ ಸರ್ವಿಸ್ 1 lakh ಕಿಲೋಮೀಟರ್ಗೆ ಏನು ಕಾಸ್ಟ್ ಆಗುತ್ತೆ ಅಂತ ಹೇಳೋದಾದರೆ, ನಮಗೆ ಹತ್ರ ಒಂದು 35,000 to 40,000 rupees ಆಯಿತು. ಅದು ದಟ್ಸ್ ಇಟ್. ಒಂದು ಹಾಫ್ ಅ ರೇಟ್ ಅಂತ ಅನ್ಬೋದು. ನಮಗೆ ಶೋರೂಮಲ್ಲಿ ಏನಿರುತ್ತೆ ಅದಕ್ಕಿಂತ ಒಂದು ಬೆಟರ್ ರೇಟಲ್ಲಿ ನಿಮಗೆ ಸಿಗುತ್ತೆ. ಡಿಪೆಂಡ್ಸ್ ನೀವು ಎಲ್ಲಿ ಮಾಡಿಸ್ತಿದ್ದೀರಾ, ಯಾವ ಸಿಟಿಲಿ ಮಾಡಿಸ್ತಿದ್ದೀರಾ ಅಂತ. ಸೊ ನಮಗೆ ವೆಲ್ ಸ್ಯಾಟಿಸ್ಫೈಡ್ ಅನಿಸ್ತು ಆ ಒಂದು ಪ್ರೈಸಲ್ಲಿ ನಮಗೆ ಮಾಡಿಸೋದು ಶೋರೂಮ್ಗಿಂತ ಇಲ್ಲಿ ಮಾಡಿಸಿದ್ದು. ಸೊ ಮೇಂಟೆನೆನ್ಸ್, ತುಂಬ ಜನ ಜರ್ಮನ್ ಕಾರ್ಸು ಮೇಂಟೈನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ಕೋತಾರೆ. ಸೊ ಆಲ್ ಅ ಫೇಕ್ ಅಂತ ನಾನು ಹೇಳ್ತೀನಿ. ಇಫ್ ಕಾರ್ಸ್ ಆರ್ ಮೇಂಟೈನ್ಡ್ ಪ್ರಾಪರ್ಲಿ, ಚೆನ್ನಾಗಿ ನೋಡ್ಕೊಳ್ಳೋದಾದರೆ ನಿಮ್ಗೆ ಅಷ್ಟು ಎಕ್ಸ್ಪೆನ್ಸಿವ್ ಅನ್ನಲ್ಲ. ನಾನು ಆಬ್ವಿಯಸ್ಲಿ ಒಂದು 15 yearsಯಿಂದ ಸ್ಕೋಡಾ ರ್ಯಾಪಿಡ್ನ ಸಿಂಗಲ್ ಓನರ್ ಆಗಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇಫ್ ಕಾರ್
ಇಸ್ ಮೇಂಟೈನ್ಡ್ ಪ್ರಾಪರ್ಲಿ ನಿಮ್ಗೆ ಅಷ್ಟು ಖರ್ಚು ಕೊಡಲ್ಲ. ಬಟ್ ಒನ್ಸ್ ಇಫ್ ಎನಿಥಿಂಗ್ ಗೋಸ್ ರಾಂಗ್, ಇದ್ರ ಖರ್ಚು ನೀವು ತಡೆಯೋಕ್ಕೆ ಆಗಲ್ಲ, ಆ ಲೆವೆಲ್ ಖರ್ಚು ಕೊಡುತ್ತೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ಆಲ್ಸೋ. ಒಂದ್ಸತಿ ಒಂದು ಪ್ರಾಪರಾಗಿ ಕೆಲಸ ಮಾಡಿಸ್ಬಿಟ್ರೆ ಮತ್ತೆ ಖರ್ಚು ಕೇಳಲ್ಲ. ಬಟ್ ಯಾವಾಗಲೂ ಒಂದ್ಸತಿ ಸಣ್ಣ ಪುಟ್ಟದು ನಾವು ಮಿಸ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಖರ್ಚು ಸಿಕ್ಕಾಪಟ್ಟೆ ಬೀಳುತ್ತೆ. ಅದಕ್ಕೆ ಜರ್ಮನ್ ಕಾರ್ಸ್ ಆರ್ ಕಾಸ್ಟ್ಲಿ ಟು ಮೇಂಟೈನ್ ಅಂತ ಅಂತಾರೆ. ಬಟ್ ದ ಥಿಂಗ್ ಇಸ್ ಲಿಟಲ್ ಬಿಟ್ ದ ಸ್ಪೇರ್ ಪಾರ್ಟ್ಸ್ ಆರ್ ಕಾಸ್ಟ್ಲಿ ಅಫ್ ಕೋರ್ಸ್. ಈ ಥರ ಒಂದು ನಿಮ್ಮ ಕಾರ್ ಇದೆ ಅಂದಮೇಲೆ ಡೆಫಿನೆಟ್ಲಿ ಇಟ್ ಆ್ಯಡ್ಸ್ ಅಪ್ ಲಿಟಲ್ ಬಿಟ್ ಅಂತ ಹೇಳ್ಬೋದು. 8 years ಓಲ್ಡ್ ವೆಹಿಕಲ್ ಇದಾಗಿರೋದ್ರಿಂದ ಈಗ ನೀವು ಈ ವೆಹಿಕಲ್ಸ್ಗಳನ್ನ ತೊಗೋಬೇಕಾ? ನಿಮ್ಮ ಬಜೆಟ್ ಒಂದು ಸ್ವಲ್ಪ ಕಡಿಮೆ ಇದೆ, ಅಂಡರ್ 10 lakhs ನೀವು ನೋಡ್ತಾ ಇದ್ದೀರಾ ಒಂದು ವೆಹಿಕಲ್. ಬಟ್ ಯು ನೀಡ್ ಅ ಬೆಸ್ಟ್ ಸೂಪರ್ಬ್ ಇಂಜಿನ್ ವೆಹಿಕಲ್. ಚೆನ್ನಾಗಿ ಬೇಕು ನಿಮಗೆ ಓಡ್ಸೋಕ್ಕೆ, ಗುಡ್ ಸಫಿಷಿಯೆಂಟ್ ಅಮೌಂಟ್ ಆಫ್ ಮೈಲೇಜ್ ಸಿಗಬೇಕು. ಆ್ಯಂಡ್ ಒಂದು ಲೋ ಲೆವೆಲ್ ವೆಹಿಕಲ್, ನೀವೀಗ ಫಸ್ಟ್ ಹ್ಯಾಂಡ್ ನೀವು ಶೋರೂಮ್ ವೆಹಿಕಲ್ಸ್ ನೀವೇನಾದ್ರು ತೊಗೋಬೇಕು ಅಂದರೆ ಅಂಡರ್ 10 lakhs ಯು ಗೆಟ್ ಹ್ಯಾಚ್ ಬ್ಯಾಕ್ಸ್ ವಿಚ್ ಆರ್ ನಾಟ್ ಈವನ್ ಗುಡ್. 1 liter ಇಂಜಿನ್, 3 cylinder ಇಂಜಿನ್ ಆ ಥರ ಸಿಗುತ್ತೆ ವಿತ್ ಲೆಸ್ಸರ್ ಸೇಫ್ಟಿ. ನಿಮಗೆ ಟಾಟಾ ಬ್ರ್ಯಾಂಡ್ ಬಿಟ್ಟರೆ ಅಲ್ಟ್ರೋಸು ನಿಮಗೆ ಆಲ್ಮೋಸ್ಟ್ ಒಂದು 8.5 9 ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ದಿಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್, ಒಂದು ಒಳ್ಳೆ ಕಂಡೀಷನ್ ಈ ಥರ ಒಂದು ವೆಂಟೋ, ಪೋಲೋ, ರ್ಯಾಪಿಡ್ ಆರ್ ಅಮಿಯೋ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಹೇಳಿದ್ದು 1.5 TDI ಇದ್ರೆ ಪ್ಲೀಸ್ ಗೋ ಫಾರ್ ಇಟ್ ಈಸಿಲಿ ವಿತೌಟ್ ಎನಿ ಸೆಕೆಂಡ್ ಥಾಟ್. ಇಫ್ ಇಟ್ಸ್ ಲೆಸ್ ಡ್ರಿವನ್ ಆ್ಯಂಡ್ ಇಫ್ ದ ಕಾರ್ ಕಂಡೀಷನ್ ಇಸ್ ಜೆನ್ಯೂನ್, ದೆನ್ ಡೆಫಿನೆಟ್ಲಿ ಬೈ ದಿಸ್ ವೆಹಿಕಲ್. ಸೊ ಯಾರಿಗೆಲ್ಲ ಒಂದು ಸೂಪರ್ ಸಿಟಿ ಡ್ರೈವಿಂಗ್ ಕಾರ್, ಫನ್ ಟು ಡ್ರೈವ್ ಕಾರ್, ಸ್ಪೋರ್ಟಿ ಕಾರ್ ಬೇಕು, ಡೆಫಿನೆಟ್ಲಿ ತೊಗೊಳ್ಳಿ. ಆರ್ ಎಲ್ಸ್ ನಮ್ಮ ಬಾಯ್ಸ್ಗೆ ಸಿಕ್ಕಾಪಟ್ಟೆ ಟ್ಯೂನರ್ ಫ್ರೆಂಡ್ಲಿ, ನನಗೆ ಟ್ಯೂನ್ ಮಾಡಿಸ್ಬೇಕು, ನನ್ನ ಒಂದು ಕಾರು ಸಿಕ್ಕಾಪಟ್ಟೆ ಪವರ್ ಕೊಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಇದಕ್ಕೆ ಹೋಗಿ. ಯಾಕೆಂದರೆ ಈ ಕಾರ್ನ ನೀವು ಕ್ಲೋಸ್ ಟು 200 horsepower ಮಾಡ್ಕೋಬೋದು ಬೈ ಟ್ಯೂನಿಂಗ್ ಇಟ್. ಸೂಪರ್ಬ್ ಆಗಿರುತ್ತೆ ಬಿಕಾಸ್ ದ ಕಾರ್ ಇಸ್ ಕೇಪಬಲ್, ದ ಇಂಜಿನ್ ಇಸ್ ಕೇಪಬಲ್, ದ ಬಾಡಿ ಇಸ್ ಕೇಪಬಲ್. ಇಟ್ ಈಸ್ ಫ್ರೀಕಿಂಗ್ ಕೇಪಬಲ್ ಟು ಟ್ಯೂನ್ ದಿಸ್ ಕಾರ್. ಇಟ್ ಈಸ್ ಅ ವೆರಿ ಟ್ಯೂನರ್ ಫ್ರೆಂಡ್ಲಿ ಕಾರ್ ಅಂತ ನಾನು ಹೇಳ್ತೀನಿ. ಸೊ ಯಾರ್ಯಾರೆಲ್ಲ ಈ ಕಾರ ಒಂದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನೋಡಬೇಕು ಅಂದರೆ ಪ್ಲೀಸ್ ಗೋ ಚೆಕ್ಔಟ್ ಮೈ ಕನ್ಯಾಕುಮಾರಿ ಟ್ರಿಪ್ ವ್ಲಾಗ್. ಒಂದು ಸೌತ್ ಟ್ರಿಪ್ ಅಂತ ಒಂದು ಪ್ಲೇಲಿಸ್ಟ್ನ ರೆಡಿ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈ ಕಾರು ಮತ್ತು ನಮ್ಮ ರ್ಯಾಪಿಡ್ ಹೇಗಿತ್ತು ಆ ಟ್ರಿಪ್ಪಲ್ಲಿ ಅಂತ. ಲೆಟ್ಸ್ ಎಂಡ್ ದ ವಿಡಿಯೋ. ಹೋಪ್ಫುಲಿ ಯು ಹ್ಯಾವ್ ಗಾಟ್ ಎವ್ರಿ ಬಿಟ್ ಆಫ್ ಇನ್ಫಾರ್ಮೇಷನ್ ಆಫ್ ದಿಸ್ Volkswagen Vento 2019 1.5 TDI. ಸೊ ಏನೇ ಒಂದು ಡೌಟ್ಸ್ ಇದ್ರು ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ, ಈ ಸೆಟಪ್, ಈ DJI ಆ್ಯಕ್ಷನ್ ಕ್ಯಾಮ್ ಅಲ್ಲಿ ಹೇಗೆ ಬಂದಿದೆ, ವಾಯ್ಸ್ ಕ್ಲಾರಿಟಿ ಆಗಿರ್ಬೋದು ಆ್ಯಂಡ್ ವಿಡಿಯೋ ಕ್ಲಾರಿಟಿ ಆಗಿರ್ಬೋದು ಆ್ಯಂಡ್ ದ ಮೌಂಟ್ ಆಗಿರ್ಬೋದು, ಆ್ಯಂಗಲ್ ಆಗಿರ್ಬೋದು, ನಿಮಗೇನು ಅನಿಸ್ತೋ ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದುವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Please like, share, comment and subscribe. See you all in the next vlog. Thank you and bye-bye. ನಮ್ಮ ಕಾರು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ದಾಗೆಲ್ಲ ಐ ಟ್ರೈ ಟು ಕ್ಲಿಕ್ ಪಿಕ್ಚರ್ಸ್ ಆಫ್ ಮೈ ವೆಹಿಕಲ್ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಸೊ ನೀವೆಲ್ಲ ಮೇಕ್ ಶೋರ್ ಗೋ ಫಾಲೋ ಮೀ ಆನ್ ದ ಇನ್ಸ್ಟಾಗ್ರಾಮ್ ಆಲ್ಸೋ ಫಾರ್ ದಿಸ್ ಬ್ಯೂಟಿಫುಲ್ ಪಿಕ್ಸ್ ಆಫ್ ದ ಕಾರ್.